ಏನಂತ ಸರ್? ಯಾಕೆ ನೋಡಿ, ಶೋಭಾ ಕರಂದ್ಲಾಜೆ ಅವರು ಹಿಂದಿನ ಸರ್ಕಾರದೊಳಗೆ ಮಂತ್ರಿಯಾಗಿ ಕೆಲಸ ಮಾಡಿದರು. ಅವರು ಸರ್ಕಾರದೊಳಗೂ ಹಿಂದೂಗಳು ಹತ್ಯೆ ಆಯಿತು, ಮುಸ್ಲಿಮರು ಹತ್ಯೆ ಆಯಿತು, ಆಗಿಲ್ವಾ? ಹಾಂ, ಎಷ್ಟು ಹತ್ಯೆ ಇದೆ ಅಂತ ಒಂದು ರೆಕಾರ್ಡನ್ನು ಕೊಡ್ತೀನಿ ನಾನು. ಅವಾಗ ಯಾವ ನಾಲಾಯಕ್ ಸರ್ಕಾರ ಇತ್ತು? ಶೋಭಾ ಕರಂದ್ಲಾಜೆ ಕಣ್ಣು ಮುಚ್ಕೊಂಡು ಕುಂತಿದ್ರಾ? ಹಾಂ, ನೋಡಿ, ಹಿಂದೂ ಕಾರ್ಯಕರ್ತರು, ಮುಸ್ಲಿಂ ಕಾರ್ಯಕರ್ತರು, ಬೇರೆ ಜಾತಿಯ ಕಾರ್ಯಕರ್ತರು ಅನ್ನೋದಕ್ಕಿಂತ ಈ ದೇಶದ ಪ್ರಜೆಗಳು ಕೊಲೆ ಯಾವುದೇ ಕಾರಣಕ್ಕೂ ಸಹಿಸ್ಕೊಳಂಗಿಲ್ಲ, ಮತ್ತೊಬ್ಬರನ್ನ ಜೀವ ತೆಗೆಯೋದಕ್ಕೆ ಯಾವುದೇ ಕಾರಣಕ್ಕೂ ಸಹಿಸ್ಕೊಳಲ್ಲ. ಆದರೆ ಹಿಂದೂ ಕಾರ್ಯಕರ್ತರು ಅಂತ ಇವರೇನು BJPಯವ್ರು ಬಿಂಬನೆ ಮಾಡ್ತಾ ಇದ್ದಾರೆ, ಇವರ ಅಧಿಕಾರಾವಧಿಯೊಳಗೆ ಎಷ್ಟು ಮರ್ಡರ್ ಆದವು, ಎಷ್ಟು ಕೊಲೆ ಆದವು ಹೇಳಿ. ಶೋಭಾ ಕರಂದ್ಲಾಜೆ ಅವ್ರು ಹೇಳಿ, R ಅಶೋಕ್ ಅವ್ರು ಹೇಳ್ರಿ, ವಿಜೇಂದ್ರ ಅವ್ರು ಹೇಳಿ. ಅವಾಗ ಕಣ್ಣು ಮುಚ್ಕೊಂಡಿದ್ರ ಇವರು? ಇವಾಗಷ್ಟೇ ಆಗ್ತಾ ಇದೆನಾ? ನಾವು ಇದನ್ನು ಸಮರ್ಥನೆ ಮಾಡ್ಕೊಳಂಗಿಲ್ಲ. ಇದು ಸಮರ್ಥನೆ ಮಾಡ್ಕೊಳಂಥ ವಿಷಯನೂ ಅಲ್ಲ, ಇದು ಆಗಬಾರ್ದು. ಆದರೆ ರಾಜಕೀಯವಾಗಿ ಬಳಕೆ ಮಾಡ್ಕೊತಾ ಇದ್ದಾರಲ್ಲ, ಹಿಂದೂ ಯುವಕರನ್ನು, ಹಿಂದೂಗಳನ್ನು ಇವರು ಬಳಕೆ ಮಾಡ್ಕೊತಾರೆ ಇವರ ರಾಜಕಾರಣಕ್ಕಾಗಿ. ಇವರಿಂದ ಯಾವ ಹಿಂದೂಗಳಿಗೆ ಒಳ್ಳೆಯದಾಗಿದೆ ಹೇಳಿ? ಹಿಂದೂಗಳಿಗೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿ? ಏನು ಮಾಡಿದ್ದಾರೆ ಇವರು? ಇವರನ್ನು ನಂಬಿ, ಇವ್ರ ಪ್ರಚೋದನದಿಂದ ಇವತ್ತು ಯುವಕರು ತಪ್ಪು ದಾರಿಗೆ ಹೋಗುವಂಥ ಕೆಲಸ ಆಗ್ತಾ ಇದೆ. ಮಂಗಳೂರಲ್ಲಿ ಶಾಂತಿ ವಾತಾವರಣವನ್ನು ಇರಲಾರ್ದಂಥ ಪರಿಸ್ಥಿತಿಯನ್ನು ಮಾಡಕತ್ತಿದವರೇ BJP ಅವರು. ಇವತ್ತು ಹಿಂದೂ ಯುವಕರು ಏನಾಗ್ತಾ ಇದ್ದಾರೆ? ಇವತ್ತು ಅದೇ ಸುಹಾಸ್ ಅವ್ರ ತಂದೆಗೆ, ತಾಯಿಗೆ ಅವನೊಬ್ಬನೇ ತಂದು ದುಡಿಮೆಯನ್ನು ಮಾಡುವಂಥ ಇವತ್ತು ಅವ್ರ ಮನೆ ಪರಿಸ್ಥಿತಿ ಏನಿದೆ? ಇದನ್ನ ಯಾಕೆ ಶೋಭಾ ಕರಂದ್ಲಾಜೆ ಅವರು, ಭಾರತೀಯ ಜನತಾ ಪಕ್ಷರು ಅರ್ಥ ಮಾಡ್ಕೊತಾ ಇಲ್ಲ? ಇವ್ರ ಕಾಲಘಟ್ಟದೊಳಗೆ, ಇವರ ಅವಧಿಯೊಳಗೆ, BJP ಅವಧಿಯೊಳಗೆ ಹಿಂದೂಗಳ ಹತ್ಯೆ ಆಗಿಲ್ವಾ? ನೋಡಿ, ಹಿಂದೂಗಳ ಹತ್ಯೆ ಆದರೂ ಅಷ್ಟೇ, ಮುಸ್ಲಿಂ ಹತ್ಯೆ ಆದರೂ ಅಷ್ಟೇ, ಯಾರದೇ ಹತ್ಯೆ ಆಗಬಾರ್ದು. ಅದನ್ನು ಅದರೊಳಗೆ ಈ ಸತ್ತೋರ ಮೇಲೆ ರಾಜಕಾರಣ ಮಾಡೋದು, ಹೆಣದ ಮೇಲೆ ರಾಜಕಾರಣ ಮಾಡೋದು ಇವರಿಗೆ ಒಂದು ಪರಿಪಾಠ ಆಗಿಬಿಟ್ಟಿದೆ BJP ಅವರಿಗೆ. ನೋಡಿ ಸರ್, ಎಲ್ಲ ಮಾಡಿದವರು ಇವರೇ. ನಾನಂತ ಕೇಳ್ತೀನಿ, ಸುಹಾಸಿಗೆ ರೌಡಿ ಶೀಟ್ರು ಓಪನ್ ಆಗಿದ್ದು BJP ಸರ್ಕಾರದೊಳಗನೆ. ಬಸವರಾಜ ಬೊಮ್ಮಾಯಿ ಅವರೇ ಗೃಹ ಮಂತ್ರಿ ಇದ್ದತ್ನಾಗ ಅವಾಗ ಕಣ್ಣು ಮುಚ್ಕೊಂಡಿದ್ರಾ? ಶೋಭಾ ಕರಂದ್ಲಾಜೆ ಅವರು, R ಅಶೋಕ್ ಅವರು, ವಿಜೇಂದ್ರ ಅವರು, ಅಲ್ಲಿ ಇದ್ದಂಥ ಯಾರು ಕಲ್ಲಡ ಪ್ರಭಾಕರ್ ಅವರು ಕಣ್ಣು ಮುಚ್ಕೊಂಡು ಕೂತಿದ್ರ ಅವತ್ತ? ಅವಾಗ ಸುಹಾಸು ಹಿಂದೂ ಧರ್ಮದ ಬಗ್ಗೆ ಹೋರಾಟ ಮಾಡ್ತಾನಂತ ಅವಾಗ ಅರಿವಿದ್ದಿದ್ದಿಲ್ಲ? ಇದಕ್ಕೆಲ್ಲ ಏನಂದರೆ ಇವರು ಹಿಂದೂ ಯುವಕರನ್ನು ಉಪಯೋಗ ಮಾಡ್ಕೊತಾ ಇದ್ದಾರೆ. ಇದು ದಯಮಾಡಿ ರಾಜ್ಯದಲ್ಲಿರುವಂಥ ಹಿಂದೂ ಯುವಕರ ಹತ್ರ ನಾನು ವಿನಂತಿಯನ್ನು ಮಾಡ್ತೀನಿ, ನಿಮ್ಮನ್ನು ಉಪಯೋಗ ಮಾಡ್ಕೊತಾರೆ, ನಿಮ್ಮಿಂದ ರಾಜಕಾರಣ ಮಾಡ್ತಾರೆ, ನಿಮ್ಮಿಂದ ಜನರ ಮನಸ್ಸನ್ನು ಕೆಡಿಸ್ತಾರೆ. ದಯಮಾಡಿ ಹಿಂದೂ ಯುವಕ ಮಿತ್ರರೇ, ನಿಮ್ಮ ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ, ಇವರ ಮಾತಿಗೆ ಬಲಿ ಆಗಬೇಡಿ ಅಂತ ಮಾಧ್ಯಮದ ಮುಖಾಂತರ ವಿನಂತಿಯನ್ನು ಮಾಡ್ಕೊತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.